ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ, ಇವತ್ತಿನ ಪಂಚಾಂಗ ಫಲ. 28ನೇ ತಾರೀಕು ಅಕ್ಟೋಬರ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಕಾರ್ತೀಕ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಧೃತಿಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಕಾರ್ತೀಕ ಮಾಸದ ವಿಶೇಷವಾಗಿರ್ತಕ್ಕಂಥ ಸಪ್ತಮಿ, ಪೂರ್ವಾಷಾಢ, ಅದರಲ್ಲೂ ಮಂಗಳವಾರದ ದಿನ. ನೋಡಿ, ಬದುಕಿನ ಒಂದು ಸತ್ಯ ನಾವು ಈ ಕಾರ್ತೀಕ ಮಾಸಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಮಕ್ಕಳೇ. ಯಾಕೋ ಗೊತ್ತಿಲ್ಲ, ನಾವು ಗೊತ್ತಿಲ್ಲದೆಯೇ ಈ ಒಂದು ಕರ್ಮಕ್ಕೆ ಅನುಸಾರ ಗ್ರಹಗಳಿಗೆ ದುರ್ದಶೆ ಅಂತ ಒಂದು ಬರುತ್ತೆ. ನಮ್ಮನ್ನು ಕರ್ಕೊಂಡು ಹೋಗಿ ಕೆಲವು ವ್ಯಕ್ತಿಗಳು, ಪರಿಸರ, ಪರಿಚಯ ಇವುಗಳಲ್ಲಿ ತಂದು ನಿಲ್ಲಿಸುತ್ತೆ. ಆದರೆ ನಾವು ಎಷ್ಟು ಎಚ್ಚರಿಕೆಯಿಂದಿರಬೇಕು ಅಂದರೆ, ನಾವು ಎಲ್ಲಿದ್ದರೂ ನಮ್ಮತನವನ್ನ ಬಿಟ್ಟು ಕೊಡಬಾರದು. ಸೂರ್ಯನ ಕಿರಣಗಳು ನೀವು ನೋಡಿ, ಕೊಳಕು ಇರುವ ಜಾಗಕ್ಕೂ ಹೋಗುತ್ತವೆ, ಕೊಳಕಾಗುವುದಿಲ್ಲ. ಹಾಗೆ ಸೂರ್ಯನ ಕಿರಣಗಳು ವಿಶೇಷವಾದಂಥ ವ್ಯಕ್ತಿಗಳ ಮೇಲೆಯೂ ಬೆಳಕು ಬಿಡ್ತವೆ. ತಮ್ಮ ಶಕ್ತಿ ಎಷ್ಟಿದೆ ಅಷ್ಟೇ ಕೆಲಸ ಮಾಡ್ತೇವೆ, ನಾವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನಾವು ಅಷ್ಟೇ ಮಕ್ಕಳು, ನಮಗೆ ಗೊತ್ತಿಲ್ಲದೆಯೋ ಕೆಲವೊಂದು ಸಂದರ್ಭ, ಸನ್ನಿವೇಶ ನಮ್ಮನ್ನ ಕರ್ಕೊಂಡೋಗಿ ಕೆಲವು ಕೆಟ್ಟ ವ್ಯಕ್ತಿಗಳು, ಅವ್ರಿಗದು ಒಳ್ಳೆಯದು, ಅವರಿಗೆ ಅದು ಒಳ್ಳೆಯದು. ದೇ ಡಿಸೈನ್ಡ್ ಲೈಕ್ ದ್ಯಾಟ್. ನೀವು ಏನೇ ಮಾಡಿ ಅವರು ಬದಲಾಗುವುದಿಲ್ಲ. ಒಂದು ಬಾರಿ ಆ ವ್ಯಕ್ತಿತ್ವ ಹೊರಗಡೆ ಬರ್ತಕ್ಕಂಥದ್ದಾಗ್ಬಿಡುತ್ತೆ. ಮೋಸ ಮಾಡೋದು, ದೋಚೋದು, ಕಂಡವರ ಆಸ್ತಿ ಕಬಳಿಸೋದು, ಬೇರೆ ಬೇರೆ ರೀತಿಯಲ್ಲಿ ಅವರು ಕಾರ್ಯತಂತ್ರಗಳನ್ನು ರೂಪಿಸ್ತಿರ್ತಾರೆ. ಕೆಲವರದ್ದು ಅದೇ ಕೆಲಸ. ಇವತ್ತು ಚೈನ್ ಸ್ನ್ಯಾಚಿಂಗ್ ಯಾವ ಏರಿಯಾನಲ್ಲಿ ಮಾಡೋಣ. ಮೊನ್ನೆ ನೋಡಿ, ಯಾರೋ ಒಬ್ರದ್ದು ಬ್ಯಾಂಕ್ ಆಕ್ಷನ್ ಲಾಕ್ ಮಾಡಿ ಹೋಗಿದ್ದಾರೆ, ಆ ಮನೆ ಕಳ್ತನಕ್ಕೆ ನುಗ್ಗಿದ್ದಾರೆ. ಎಲ್ಲಿಗೆ ಬಂತು ಲೋಕ ನೋಡಿ. ಅವನಿಗೇನು, ಅರೆ ಅವನ್ ಮೊದಲೇ ಸಾಲಗಾರ ಆಗ್ಬಿಟ್ಟಿದ್ದಾನೆ, ಬ್ಯಾಂಕು ಪಾಪ ಅದು ಸೀಲ್ ಒತ್ತಿದ್ದಾರೆ, ಲಾಕ್ ಹಾಕ್ಬಿಟ್ಟಿದ್ದಾರೆ, ಇದೆಲ್ಲ ಪ್ರತಿಬಂಧಕ ಮಾಡಿಟ್ಟಿದ್ದಾರೆ. ಪಾಪ ಅದು ಇನ್ನೆಷ್ಟು ಕಣ್ಣೀರು. ಇಲ್ಲ, ಆ ಮನೆಗೆ ಕಳ್ತನಕ್ಕೆ ನುಗ್ಗಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅವ್ರು ಎಂತ ಒಂದು ಚಂಡಾಮರ್ಕರು ಬಂದು ಶುಕ್ರಾಚಾರ್ಯರ ಶಿಷ್ಯಂದ್ರುಗಳು. ಅವರು ಪ್ರಹ್ಲಾದನಿಗೆ ಬರೀ ಕೆಟ್ಟದನ್ನೇ ಬೋಧನೆ ಮಾಡೋದು. ಎಲ್ಲ ನಿಮ್ಮಪ್ಪನೇ, ಲೋಕದಲ್ಲಿ ದೇವರಿಲ್ಲ, ದೇವರೇ ನಿಮ್ಮಪ್ಪ ಅಂತ ಚಂಡಾಮರ್ಕರು ಅಂತ ಹೇಳ್ತೇವೆ. ಇಂಥವರು ನಮ್ಮ ಸುತ್ತಮುತ್ತ ಬರೀ ಅದೇ ಪ್ರಚೋದನೆಯೇ, ದ್ವೇಷ ಭಾಷಣ, ನಮ್ಮ ಜಾತಿಯ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಮತಗಳ ಎಲ್ಲ ರೀತಿಯ ಪ್ರಯೋಗಗಳು ನಡೀತಿರುತ್ತವೆ. ಅವರು ದೇ ಡಿಸೈನ್ ಟು ಚೀಟ್ ಯು. ನೋಡಿ, ಮೊನ್ನೆ ಯಾರನ್ನೋ ಹಿಡಿದಿದ್ದಾರೆ, 3,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದಂತೆ, ವಾರಕ್ಕೆ 10,000 ರೂಪಾಯಿ ಕೊಡ್ತಾರಂತೆ. ಏನ್ ಗೊತ್ತಾ, ದಿನ ನೀವು ಅಚ್ಚುಕಟ್ಟಾಗಿ ಬರವಣಿಗೆ ಬರೆಯೋದಷ್ಟೇ,
ನಾವು ಕೊಟ್ಟಿರೋದನ್ನ ನೀಟಾಗಿ ಬರೆದು ಬಿಟ್ಕೊಡಿ ಅಂತ. ಪಾಪ ಎಷ್ಟು ಜನ ಆ ಥರ 3,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಕೊಟ್ರೆ ಇಲ್ಲ, ಇಲ್ಲಿ ತಪ್ಪಿದೆ, ಅಲ್ಲಿ ತಪ್ಪಿದೆ, ಈ ಕಾಗುಣಿತ ತಪ್ಪಿದೆ, ಆ ಕಾಗುಣಿತ ತಪ್ಪಿದೆ ಅಂತ ಹೇಳಿಬಿಟ್ಟು ಆ 3,000 ರೂಪಾಯಿ 1,000 ಜನ ಬಂದ್ರೆ ಲೆಕ್ಕ ಹಾಕೊಳ್ಳಿ. ಅದನ್ನೇ ಒಂದು ದಂಧೆ ಮಾಡಿ ಇಟ್ಕೊಬಿಟ್ಟಿರ್ತಾರೆ. ಅದು ಪಿಕ್ ಪ್ಯಾಕೆಟರ್ಗಳು ತಗೊಳ್ಳಿ. ನೀವು ಬರೀ ಅವರನ್ನೇ ಅನ್ಕೋಬೇಡಿ, ಕಳ್ಳರು ಕದೀಮರು. ಅವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲ ರಾತ್ರಿ ಮಲ್ಕೊಳ್ಳೋಕ್ ಮೊದಲು ಇದನ್ನ ವಿದುರು ಕೂಡ ಹೇಳ್ತಾನೆ. ಧೃತರಾಷ್ಟ್ರ ನಂಗೆ ನಿದ್ದೆ ಬರ್ತಿಲ್ಲ ಅಂದ್ರೆ ಯಾರಿಗ್ ನಿದ್ದೆ ಬರಲ್ಲ ಗೊತ್ತಾ? ಯಾರಿಗ್ ಮೋಸ ಮಾಡಬೇಕು, ಯಾರಿಗೆ ಕಳ್ಳತನ ಮಾಡ್ಬೇಕು. ಕಳ್ಳನಿಗೆ ನಿದ್ದೆ ಬರಲ್ಲ, ಮೋಸಗಾರನಿಗೆ ನಿದ್ದೆ ಬರಲ್ಲ. ನೀನ್ ಅಂದ್ರೆ ಅದ್ರ ಅರ್ಥ ನೀನ್ ಯಾರು ಸ್ವತ್ತು ಕದಿಲಿ ಕೂತಿದೀಯಾ, ಯಾರಿಗ್ ಮೋಸ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ನೀನು ಹಾಕೊಂಡು ಕೂತಿದೀಯಾ, ಅದಕ್ಕೆ ನಿದ್ದೆ ಬರ್ತಿಲ್ಲ. ಬೆಳಿಗ್ಗೆ ಆದ್ರೆ ಇವ್ರಿಗೆ ಮೋಸ ಮಾಡ್ಬೇಕು, ಎಷ್ಟು ದುಡ್ಡು ಹೊಡಿಬೇಕು, ಇದು ಮಾಡ್ಬೇಕು. ಡಿಸೈನ್ ಮಕ್ಳೇ ಸುಳ್ಳು ಹೇಳೋದ್ರಲ್ಲಿ ಎಷ್ಟು ಒಂದು ನಿಷ್ಣಾತರಾಗಿರ್ತಾರೆ ಅಂದ್ರೆ ತಾಯಿಗೆ ಸಮೇತ ಮೋಸ ಮಾಡಿದೆ. ಈ ಲೋಕ ಕಲಿಯುಗ ನೆನ್ಪಿಟ್ಕೊಳ್ಳಿ. ನಾನು ಪ್ರತಿನಿತ್ಯ ಜಾತಕಗಳು ಇಲ್ಲ ಫೋನಲ್ಲೋ ಇಲ್ಲ ವಾಟ್ಸಪ್ಪಲ್ಲೋ ಮೆಸೇಜಲ್ಲೋ ಮಾತಾಡ್ತಿರ್ತಾನೆ, ರಿಪ್ಲೈ ಮಾಡ್ತಿರ್ತಾನೆ, ಪತ್ರಗಳ ಮುಖೇನ ಇನ್ನೊಂದು ಅಂತ. ಶ್ರೀರಾಮಚಂದ್ರ ಎಷ್ಟೋ ಬಾರಿ ನಿಲ್ಲಿಸ್ಬಿಡೋಣ, ಇದೇನೋ ಇದು ಎಷ್ಟು ಹೇಳಿದ್ರು ಇವ್ರು ಕೇಳಲ್ಲ. ಸುಮಾರು ಒಂದು 30-32 ವರ್ಷದಿಂದ ನಿಮ್ ಜೊತೆಲಿದ್ದಾನೆ. ಮಾಧ್ಯಮದಲ್ಲಂತೂ ಒಂದು 20-21 ವರ್ಷದಿಂದ ನಿಮ್ ಜೊತೆಲಿದ್ದಾನೆ. ಕಡಿಮೆ ಅಂದ್ರೆ 20-25 ವರ್ಷದಿಂದ ಗೈಡೆನ್ಸ್ ಮಾಡ್ತಲೇ ಇದ್ದಾನೆ. ಹಿಂಗಿದೆ ಲೋಕ ನೋಡಿ. ಕಡಿಮೆ ಅಂದ್ರೂ 10 ಲಕ್ಷ ಜನಗಳ ಜೊತೆ ಓಡಾಡಿರೋದು, ಮಾತಾಡಿರೋದು, ನೋಡಿರೋದು. ದುರ್ಬಳಕೆ, ನಿಮ್ಮ ಆಸ್ತಿ ದುರ್ಬಳಕೆ ಹೆಂಗಾದ್ರೂ ಸರಿ ನೋಡಿ. ಮೊನ್ನೆ ನಮಗೆ ತುಂಬಾ ಗೊತ್ತಿರೋರೊಬ್ರು ಒಂದು ಜಮೀನ್ ತಗೋತಾರೆ. ಅದು 3 ತಿಂಗಳು ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಹೋಗ್ತಾರೆ, ನೋಡ್ತಾರೆ, ಸುತ್ತ ಮುತ್ತ ವಿಚಾರಿಸ್ತಾರೆ, ತಿಳ್ಕೊತಾರೆ, ಎಲ್ಲ ಮಾಡಿ ಜಾಗ ಇವತ್ತು ರಿಜಿಸ್ಟರ್ ಮಾಡ್ತಾರೆ. ಮಾರನೇ ದಿನವೇ ಅಲ್ಲಿ ಬೇರೆ ಬೇರೆ ಸಂಘಟನೆಗಳು ಬಂದು ಬೋರ್ಡ್ ಹಾಕ್ತಾರೆ. ಇವರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒಂದು ದೊಡ್ಡ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳ ಜೊತೆ ಮಾತಾಡಿ ಬಂದು ಬೋರ್ಡ್ ಎಲ್ಲ ಕಿತ್ತಾಕ್ಸಿದ್ರೆ ಒಂದೇ ವಾರದಲ್ಲಿ ಒಂದು ಕೋರ್ಟಿಂದ ಒಂದು ನೋಟಿಸ್ ಬರುತ್ತೆ. ನೋಡಿದ್ರೆ ಯಾರು ಡಿಡಿ ಅಲ್ಲಿ ತಗೊಂಡಿರೋದು ₹1 ₹2 ಎಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿರೋದು, ಆಕೆಯೇ ಕೇಸ್ ಹಾಕ್ತಾಳೆ. ಯಾರು ತೆಗೆದುಕೊಂಡಿದ್ದಾಳೋ ಲೆಕ್ಕ ಹಾಕೊಳ್ಳಿ. ಕುತಂತ್ರ. ಅವ್ರು ಬಂದು ಇನ್ನೊಬ್ಬರಿಗೆ ಆಲ್ರೆಡಿ ಅಗ್ರಿಮೆಂಟ್ ಹಾಕಿ ಇನ್ನೊಂದಾಗಿ ನಿಂತಿದೆ ಅನ್ನತಕ್ಕಂಥದ್ದು. ಕಡೆಗೆ ದೊಡ್ಡ ತಗಾದೆ ಆಗುತ್ತೆ. ನಾನು ಅವ್ರಿಗೆ ಬರೆದು ಬಿಟ್ಟಿದ್ದೇನೆ, ಸರ್ ನೀವು ಪದೇ ಪದೇ ಮೋಸ ಹೋಗುವಿರಿ, ಕಡಿಮೆ ಅಂದ್ರೂ ಈ ರೀತಿ ಆಗುತ್ತೆ ಅಂತ. ಅವರಿಗೆ ಸ್ಟ್ರೈಟ್ 100 ಕೋಟಿ ಮೋಸ. ನಂಬ್ತೀರಾ? ಆ ವ್ಯವಹಾರ ಕರೆಕ್ಟಾಗಿ ನಡೆದಿದ್ರೆ 100 ಕೋಟಿ, 110, 120 ಕೋಟಿ ಬಂಡವಾಳಕ್ಕೆ ಮೋಸ ಇಲ್ಲ. ಕಡೆ ಕುತ್ಕೊಂಡು ಇನ್ನೊಂದು ಮಾಡಿ ಕಡೆಗೆ ಏನೋ ಒಂದು ಪಾಲಿಗೆ ಬಂದಿತ್ತು ಅಂತ ಕೈ ಮುಗಿದು ಹೊರಗಡೆ ಬರ್ತಾರೆ. ಏನ್ ಸಾರ್ ಇದು ಅಂತ ನಾನು ಹೇಳಿದಾಗ ಒಂದೇ ಮಾತು, ನೋಡಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ಒಂದು ರಸ ಕುಡಿಬೇಕು, ಒಂದು ಹಣ್ಣು ತಿನ್ಬೇಕು, ದೇವ್ರ ಪ್ರಸಾದ ತಿನ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ದೇವ್ರ ಕಾರ್ಯ ಮಾಡಬೇಕು, ಧರ್ಮ ಕಾರ್ಯ ಮಾಡಬೇಕು ಅಂತೆಲ್ಲ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸಂಕಲ್ಪ ಮಾಡ್ಕೋತೀರ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದು ಇವತ್ತು ಯಾರು ಹೊಟ್ಟೆ ಹೊಡಿಬೇಕು, ಇವತ್ತು ಯಾರು ಆಸ್ತಿ ಕಬಳಿಸ್ಬೇಕು, ಇವತ್ತು ಯಾರನ್ನ ಬೆದರಿಸ್ಬೇಕು, ಇವತ್ತು ಯಾರನ್ನ ಕಬಳಿಸ್ಬೇಕು, ಈ ಪ್ಲಾನ್ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರದ್ದು ಅದೇ ಸ್ಕೆಚ್ ಹಾಕೋದದೇ. ನೋಡಿ ಅದಕ್ಕೆ ಹೇಳ್ತಾರೆ, ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತವೆ, ಆದರೆ ಕೊಳಕಾಗುವುದಿಲ್ಲ. ಅಂದ್ರೆ ನಾವು ಕೂಡ ಗೊತ್ತೋ ಗೊತ್ತಿಲ್ಲದೆಯೋ ಇಂಥ ವ್ಯಕ್ತಿಗಳ ಪರಿಚಯಗಳು, ಅನುಬಂಧಗಳು ಬರ್ತವೆ. ಅವನಿಗೇನೋ ದುರಭ್ಯಾಸ, ಅವನಿಗೇನೋ ದುಶ್ಚಟ, ಹೋಗೋದು ಎಲ್ಲೋ ಒಂದು ಪಬ್ಬೋ ಇನ್ನೊಂದೋ ಬೇರೆ ಏನೋ ರೇಸು ನೋಡಿ.
ಸರ್ಕಾರ ನಮ್ಮನ್ನ ರೇಸ್ ಆಡ್ಲಿಕ್ಕೆ ಉತ್ತೇಜನ ಮಾಡಿಟ್ಟಿದೆ. ಯಾವ ಸರ್ಕಾರ ಅದ್ರ ಗಟ್ಟಿ ನಿರ್ಧಾರ ತಗೊಂಡು ಅದ್ರಲ್ಲಿ ಆದಾಯ ಬರುತ್ತಲ್ಲ ಸ್ವಾಮಿ, ಟ್ಯಾಕ್ಸ್ ಹೆಸರಲ್ಲಿ ಆಯ್ತಾ. ಲಾಟ್ರಿ ಬ್ಯಾನ್ ಮಾಡಿದ್ರು, ಆದ್ರೆ ಇದನ್ನ ಬ್ಯಾನ್ ಮಾಡಿದಾರ ಯಾವುದೇ ಸರ್ಕಾರ, ಅವ್ರಿಗೆ ಅಲ್ಲಿ ಬರುತ್ತೆ, ಮಾಡೋಲ್ಲ. ನೋಡಿ, ನಾವು ಅಲ್ಲಿದ್ದರೂ ಅದರ ಸೋಕಿಗೆ ಹೋಗದ ಹಾಗೆ, ಅದರ ಸೆಳೆತಕ್ಕೆ ಹೋಗದ ಹಾಗೆ ನಮ್ಮ ಸುತ್ತಮುತ್ತ ಕೊಳುಕಿರುತ್ತೆ. ಪ್ರಚೋದನೆ ಮಾಡೋರು ಹಿಂಗ್ ಮಾಡಿಬಿಟ್ರೆ ಹಂಗ್ ಮಾಡಿಬಿಟ್ರೆ ಬನ್ನಿ ಸರ್ ವಿಚಾರಿಸಿ, ಇದು ಸರಿಯಾ ತಪ್ಪ, ಕೊಳುಕ ಇಲ್ಲ ಸರಿಯಾ. ಸೂರ್ಯನ ಕಿರಣಗಳು ನೋಡಿ, ಎಂಥ ಕೊಳುಕುಮಯ ಜಾಗಕ್ಕೆ ಹೋದ್ರು ಕೂಡ ಅದ್ರ ಕೆಡಲ್ಲ, ಶುದ್ಧವಾಗೇ ಇರುತ್ತೆ. ನಾವು ಹಾಗೆ ಇರಬೇಕು, ಜಾಗ್ರತೆ ಮಕ್ಕಳು. ಈ ಸುತ್ತಮುತ್ತ ಕಲಿಯುಗ ನಮ್ಮನ್ನೇನ್ ಗೊತ್ತಾ, ಸದಾ ಪ್ರಚೋದನೆ. ದೇ ಆರ್ ಡಿಸೈನ್ ಟು ಚೀಟ್ ಯು. ಯಾವ ಕ್ಷಣದಲ್ಲಿ ಮೋಸ ಮಾಡ್ತಾರೆ, ಯಾವ ಕ್ಷಣದಲ್ಲಿ ದುರುಪಯೋಗ ಮಾಡ್ಕೋತಾರೆ, ಹೇಗ್ ದುರುಪಯೋಗ ಮಾಡ್ಕೋತಾರೆ ಒಂದೂ ಗೊತ್ತಾಗಲ್ಲ. ಏನೇನೋ ವಿಚಿತ್ರವಾದಂಥದ್ದೆಲ್ಲ ಶುರು ಹಚ್ಕೊಬಿಟ್ಟಿದ್ದಾರೆ. ಮೋಸದ ಪ್ರಕ್ರಿಯೆಗಳು, ಅನ್ಯಾಯ ಪ್ರಕ್ರಿಯೆಗಳು, ಇದು ನಡೀತಿರತಕ್ಕಂಥದ್ದು. ತುಂಬ ಜಾಗರೂಕತೆ ಮಕ್ಕಳೇ. ಎಲ್ಲಿ ಹೋದ್ರು ನಮ್ತನ ಕಳ್ಕೋಬೇಡಿ. ನಿಮ್ದು ಅಂತ ನಿಮ್ಗೆ ಅದಾಗಿಲ್ವಾ, ಎದ್ದು ಬಂದ್ಬಿಡಿ. ಅಂತ ವ್ಯಕ್ತಿಗಳು, ಅಂತ ಪರಿಚಯ, ಅಂತ ವ್ಯವಸ್ಥೆ ದಯಮಾಡಿ ಬೇಡ. ಇದನ್ನೇ ವಿದುರ ಅದನ್ನ ಹೇಳೋದು ಧೃತರಾಷ್ಟ್ರನಿಗೆ, ನಿನಗೆ ಅಂಥದ್ದೇನಪ್ಪ ನಿದ್ದೆ ಬರ್ತಿಲ್ಲ. ಅವರು ಯಾವತ್ತಿದ್ದರೂ ನೋಡಿ, ಪಾಂಡವರಿಗೆ ಬೆಂಗಾವಲಾಗಿ ವಿದುರರಿದ್ರು, ಬೆಂಗಾವಲಾಗಿ ವ್ಯಾಸರಿದ್ರು, ಬೆಂಗಾವಲಾಗಿ ಕೃಷ್ಣರಿದ್ರು. ಯಾವಾಗ ಯಾವಾಗ ಅವರಿಗೆ ತೊಂದರೆ ಬರುತ್ತೋ ವ್ಯಾಸರು ಬರ್ತಾರೆ, ಇಲ್ಲವೇ ಕೃಷ್ಣರು ಬರ್ತಾರೆ. ಆ ವನವಾಸದಲ್ಲೂ ಕೂಡ ನೋಡಿ ರೋಮಶ ಮಹರ್ಷಿಗಳು ಬರ್ತಾರೆ, ಆ ವನವಾಸದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ, ಆ ವನವಾಸದಲ್ಲಿ ವಿಶೇಷವಾಗಿ ಮಾರ್ಕಂಡೇಯ ಮಹಾಮುನಿಗಳು ಬರ್ತಾರೆ. ಒಬ್ಬರ ಇಬ್ಬರ ಅಲ್ಲಿ ನೋಡಿ. ಯಾಕೆ ಅಂದ್ರೆ ಅವರಲ್ಲಿದ್ದಂತ ಆ ಸೂರ್ಯನಂತ ಪ್ರಖರ ಕಿರಣಗಳು, ಒಳ್ಳೆಯವರು ಒಳ್ಳೆಯವರಾಗೇ ಇರ್ತಾರೆ, ಒಳ್ಳೆಯವರ ಸಹವಾಸವನ್ನ ಇಟ್ಕೋತಾರೆ. ಬೈ ಚಾನ್ಸ್ ಅಲ್ಲೊಂದು ಸಣ್ಣ ಲೋಪ, ಜೂಜು, ಇನ್ನೊಂದು ರಾಜ ಅಂದಮೇಲೆ ಅವತ್ತು ಕರೆದ್ರೆ ಹೋಗಿ ಆಡ್ಬೇಕಿತ್ತು, ಏನೋ ಒಂದು ಮೋಜಿಗೆ ಏನ್ ಮಾಡ್ತು, ವಿಧಿ ಅಲ್ಲೊಂದಿತ್ತು, ಪರೀಕ್ಷೆ ಅಲ್ಲೊಂದಿತ್ತು. 12 ವರ್ಷ ವನವಾಸ. ತುಂಬಾ ಜನಕ್ಕೆ ಗೊತ್ತಿಲ್ಲ, 14 ವರ್ಷ ವನವಾಸ ರಾಮರಿಗೆ ಆಯ್ತು ದ್ವಾಪರಾಯುಗದಲ್ಲಿ, ಪಾಂಡವರಿಗೆ 12 ವರ್ಷ ಆಯ್ತು. ಯಾಕೆ 14 ವರ್ಷ ರಾಮರಿಗೆ ಇಡ್ತು ಕೈಕೇಯಮ್ಮ, ಹಾಗೆಯೇ ದುರ್ಯೋಧನಾದಿಗಳು 12 ವರ್ಷ ಅಂತ ಏನಕ್ಕೆ ಪಾಂಡವರಿಗೆ ಇಟ್ಟರು ಯೋಚನೆ ಮಾಡಿ. ಯಾರಿಗೂ ಇದು ಗೊತ್ತಿಲ್ಲ. ಆ ಕಾಲದಲ್ಲ, ಈಗಲೂ ಅದೊಂದು ಅಪ್ಲೈ ಇದೆ ನೋಡಿ. ರಾಮರ ಕಾಲದಲ್ಲಿ 14 ವರ್ಷ, ಪಾಂಡವರ ಕಾಲದಲ್ಲಿ ಆಕ್ಚುಲಿ 12 + 1 13 ವರ್ಷ, ಕಲಿಯುಗದಲ್ಲಿ 12 ವರ್ಷ. ಇದನ್ನ ಬರೆದಿಟ್ಕೊಳ್ಳಿ, ಯಾರಾದ್ರೂ ಕೇಳಿದ್ರೆ ಅದು ಉಪಯೋಗಕ್ಕೆ ಬರುತ್ತೆ. ಯಾರಾದರೂ ದ್ವಾಪರಾಯುಗದಲ್ಲಿ, ತ್ರೇತಾಯುಗದಲ್ಲಿ 14 ವರ್ಷ ನಮ್ಮ ಕಣ್ಮುಂದ್ಗಡೆ ಇಲ್ಲ, ಅದರ ನಂತರ ಬಂದಿಲ್ಲ, 14 ವರ್ಷ ಇಲ್ಲ ಅಂದ್ರೆ ಅವರು ಇಲ್ಲ, ಅವ್ರಿಗೆ ಶ್ರಾದ್ದ ಮಾಡೋರು, ಸತ್ತು ಹೋದರು ಅಂತ. ಅದಕ್ಕೆ ಪ್ಲಾನ್ ಮಾಡಿದ್ದು. ಅದಕ್ಕೆ ಭರತ ಚೆಕ್ಮೇಟ್ ಇಡ್ತಾನೆ, ನೀನು ಕರೆಕ್ಟಾಗಿ 14 ತುಂಬುವಷ್ಟು ದಿನ ಅವತ್ತಿಲ್ಲ ಅಂದ್ರೆ ನಾನಿಲ್ಲ, ಚಿತೆ ಏರ್ಪಡಿಸಿ ನಾನು ಬೆಂಕಿಗೆ ಹಚ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾನೆ. ಇರ್ಲಿ ಇನ್ನೊಂದು ಸ್ವಲ್ಪ ವನವಾಸ ಅಲ್ವಾ, ಇನ್ನೂ ಒಂದು 6 ದಿನ, ಒಂದು ನೋಡಿ ರಾವಣ ಸಂಹಾರ ಆಗಿ ಸೀತಮ್ಮನ್ ಕರ್ಕೊಂಡು ಇಮಿಡಿಯೇಟ್ ಬರೋದು ನನ್ನ ಜಾನಕಿ ರಾಮ. ಒಂದು ದಿನ ಒಂದು ಕಾಲಕ್ಷೇಪ ಕೂಡ ಮಾಡೋದಿಲ್ಲ, ಬಂದು ಇಳಿಯೋದೆ. ಅಲ್ಲಿ ಹನುಮ ಬಂದು ತಲುಪ್ತಾನೆ, ವೇಗವಾಗಿ ಬಂದು ಆ ವಿಚಾರವನ್ನ ತಿಳಿಸ್ಕೊಡ್ತಾನೆ ಭರತನಿಗೆ. ಬರ್ತಿದಾರಪ್ಪ, ಸಿದ್ಧತೆ ಮಾಡ್ಕೊಳ್ಳಿ, ಹಿಂಗಾಗಿತ್ತು ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಅವ್ನು ಚಿತೆ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತಾನೆ ಭರತ. ನಮ್ಮ ಅಣ್ಣನೇ ಇಲ್ಲ ಅಂದ್ಮೇಲೆ ಬಂದಿಲ್ಲ ಅಂದ್ರೆ ಅವನಿಲ್ಲ, ಅವನಿಗೆ ನಾನು ಶ್ರಾದ್ದ ಮಾಡ್ಬೇಕಾ ಅಂತ ಹೇಳಿ ಚಿತೆಯನ್ನ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತಾನೆ. ಅದು ತ್ರೇತಾಯುಗದ ನಿಯಮ.
ಯಾಕೆ ಅಂದ್ರೆ 24 ವರ್ಷ ಮೇಲೆ ದಾಟಿದಂಥವರು, 24-25 ವರ್ಷ, ಅವರೇನಾದ್ರೂ 14 ವರ್ಷ ಬಂದಿಲ್ಲ, ಸಿಗಲಿಲ್ಲ, ಇಲ್ಲ ಅಂದ್ರೆ ಆವತ್ತಿನ ಕಾಲಕ್ಕೆ ತ್ರೇತಾಯುಗದಲ್ಲಿ ಶ್ರಾದ್ದಂ ಸತ್ತೋದ ಅಂತ ಅರ್ಥ. ದ್ವಾಪರ ಯುಗದಲ್ಲಿ ವಿಶೇಷವಾಗಿ 50 ದಾಟಿದವರು ಒಂದು 12 ವರ್ಷ 13 ವರ್ಷ ಇಲ್ಲ ಅಂದರೆ ಅವರಿಗೆ ಶ್ರಾದ್ದ, ಅವ್ರು ಸತ್ತೋದ್ರು ಅಂತ ಅರ್ಥ. ಅದಕ್ಕೆ ನೋಡಿ 12 + 1 13 ವರ್ಷ, 12 ವರ್ಷ ನಿಗಾನಲ್ಲೇ ಇದ್ರು, ನೆಲ್ಲೂ ಹೋಗಿಲ್ಲ, ಆದ್ರೂ ದೂರದಲ್ಲಿದ್ರೆ ಬಂದಿಲ್ಲ, ಊರಿಗೆ ಬಂದಿಲ್ಲ, ಅವ್ರು ಸತ್ತೋದ್ರು ಅಂತ ಲೆಕ್ಕ. ಆವತ್ತವರು ನೋಡಿ ರಾಮಯ್ಯ ವನವಾಸಕ್ಕೆ ಹೋಗುವಾಗ ಒಂದು 24ರಿಂದ 27 ವರ್ಷದ ವಯಸ್ಸು, ಅದರಿಂದಲೇ 14 ವರ್ಷ. ಇವರು ಹೋಗುವಾಗ ಧರ್ಮರಾಯರಿಗೆ ಹೆಚ್ಚು ಕಡಿಮೆ 56-57 ವರ್ಷ ಆಗ್ಬಿಟ್ಟಿತ್ತು. ಧರ್ಮರಾಯರಿಗೆ 56-57, 1-1.5 ವರ್ಷ ಕಡಿಮೆ ಭೀಮ, 1-1.5 ವರ್ಷ ಕಡಿಮೆ ಅರ್ಜುನ, 1-1.5 ವರ್ಷ ನಕುಲ ಸಹದೇವರು. ಯೋಚನೆ ಮಾಡಿ ನೋಡಿ. ಅದಕ್ಕೆ ಅವರಿಗೆ 12 + 1 ಅಜ್ಞಾತವಾಸ, 12 ವರ್ಷನೇ ಅಲ್ಲಿ, 1 ವರ್ಷ ಅಜ್ಞಾತವಾಸ ಅಂತ ಕಟ್ಟುಪಾಡು ಹಾಕಿದ್ರು. ಬಂದ್ಬಿಡ್ತಾರೆ ಅವ್ರು ಶಕ್ತಿಶಾಲಿಗಳು, ಆಗ ರಾಜ್ಯ ಹಂಚಬೇಕು ಅಂತ ಹೇಳ್ಬಿಟ್ಟು ದುರ್ಯೋಧನ. ಕಲಿಯುಗದಲ್ಲಿ ಹಾಗಲ್ಲ, 12 ವರ್ಷ ಬಂದಿಲ್ಲ ಅವ್ನು ಸತ್ತ ಅಂತಲ್ಲ. ಕಷ್ಟಕ್ಕಾಗಿಲ್ಲ, ಸುಖಕ್ಕಾಗಿಲ್ಲ, ದುಃಖಕ್ಕಾಗಿಲ್ಲ, ಬಾಧೆಗಾಗಿಲ್ಲ, ಎಮೋಷನ್ಸ್ಗಿಲ್ಲ. ವೈ ದಿಸ್ ಕೊಲವರಿ? ಏನಕ್ಕೆ ಬೇಕು ಅವನು? ಮೊನ್ನೆ ಕೂಡ ಒಂದು ತಾಯಿ ಜೀವ ತುಂಬಾ ದೊಡ್ಡ ಶಕ್ತಿಯೇ. ಏನು ಮಗು ನೀನು, ಎಷ್ಟು ದೂರದ ನ್ಯೂಜಿಲ್ಯಾಂಡ್ ಅಲ್ಲಿಂದ ಬಂದಿದೆ. ಅದೇ ಮಾತು ಹೇಳಿದ್ದು, ಬಿಕ್ಕಿ ಬಿಕ್ಕಿ ಅಳ್ತಾ ಸ್ನೇಹಿತೆ ಜೊತೆ. ದೊಡ್ಡ ಒಂದು ಕುಟುಂಬ, ದೊಡ್ಡ ಸ್ಥಾನ. ಏನು ನೀನು 12 ವರ್ಷದಿಂದಲೂ ನೋಡಿರೋದು ವನವಾಸವೇ. ನೀನ್ ಸತ್ತೋಗ್ಬಿಟ್ಟಿದೀಯಾ, ನಿನ್ ಬದುಕನ್ ಕಳ್ಕೊಬಿಟ್ಟಿದೀಯಾ. ಮಿಥುನ ಲಗ್ನ 7ನೇ ಮನೇಲಿ ಗುರು, ಬೂಮ್, ವಕ್ರ ಗುರು ಇದ್ದಿದ್ದು. ಜನ್ಮರಾಮ ವನವಾಸ ರಾಮ, ಮಿಥುನ ಲಗ್ನದಲ್ಲಿ ಗುರು ಕರೆಕ್ಟಾಗಿ ಹಿಂಗಾಗಿದೆ ನೋಡಮ್ಮ. ಶಿವರಾತ್ರಿ ಮೇಲೆ ಕದಲಿಕೆ ಶುರು ಆಯ್ತು. ಜನ್ಮರಾಮ ಬಂದುಬಿಟ್ಟ, ಪೂರ್ತಿ ಕೆಟ್ಟೋಯ್ತು, ನಂಗೆ ಡೈವರ್ಸ್ ಕೊಡು ಅಂತ ಕೂತಿದ್ದಾನೆ. ಯಾವ ನಿದ್ದೇನು ನೋಡಿದ್ದಾನೆ, ಯಾವ ಭಾವನೆಗಳಿಗಾಗಿದ್ದಾನೆ ಮಗ, ಏನಕ್ಕೂ ಆಗಿದ್ದಾನೆ ಹೇಳಿ ಸ್ವಲ್ಪ. ಇನ್ನೂ ಅವನು ಬದಲಾಗ್ತಾನೆ, ಚೇಂಜ್ ಆಗ್ತಾನೆ. ಬದುಕು ಕಟ್ಲಿಕ್ಕೆ ಹೇಳಿ, ಸತ್ತು ಹೋದಂತೆ. ಕೆಲವರು ಹಿಂಗೆ ಬದುಕಿದ್ದರೂ ಸತ್ತಿದಂತೆ ಬದುಕುತ್ತಿರುತ್ತಾರೆ. ಅದಕ್ಕೆ ಹೇಳ್ತಿರ್ತಾನೆ, ಗೊತ್ತಿಲ್ಲದ ತಾಯಿ ಜೀವ ಇಂಥ ಮೂರ್ಖ. ಈ ಕೊಳುಕಿನ ಜೊತೆ ಬೆಳಕು ಬಿಟ್ಕೊಂಡಿದೋ ಬೆಳಕು ಇದು ಕೊಳುಕು ಎಂದೂ ಬದಲಾಗಲ್ಲ. ನಾವಾಗಿರ್ಬೇಕು. ನಿಮ್ಮ ಜೀವನದಲ್ಲಿ ಈ ತರ ಕೆಲವೊಂದು ಕೊಳುಕು ಮಂಡಲಗಳು ನಿಮ್ ಸುತ್ತಮುತ್ತ ಸೇರ್ಕೊತೇವೆ. ನೀವು ಕೆಡದ ಹಾಗೆ ಒಂದು ಅನುಭವಸ್ಥರನ್ನ ಕೇಳ್ಕೊಂಡು ಹೆಜ್ಜೆ ಇಡಿ. ನೀವು ಅವ್ರ ಜೊತೆ ಸೇರಿಕೊಂಡು ವೀಕ್ನೆಸ್ ಮಾಡಿಕೊಂಡು ಬದುಕನ್ನ ಎಳೆದಾಟ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಸಂಕಟ ಪಟ್ಕೊಂಡು ಕುಳಿತುಕೊಳ್ಳಬೇಡಿ. ಎಚ್ಚರಿಕೆ ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಪೂರ್ವಾಷಾಢ ನಕ್ಷತ್ರದ ಸಪ್ತಮಿ ತಿಥಿ, ಧೃತಿ ಯೋಗ. ಅಲ್ಲಿ ನೋಡಿ, ಕುಜ ಬುಧನ ಜೊತೆ ಸೇರಿದೆ. ಧೃತಿ ಕೆಡದಂತ ಯೋಗ. ಪೇಷನ್ಸ್, ಮಾಸ್ಟರ್ ಆಫ್ ಪ್ಲಾನಿಂಗ್, ಡಿಸೈನಿಂಗ್. ಕುಜ ಬಂದು ಅಲ್ಲಿ ನೋಡಿ ವಿಶೇಷವಾಗಿ
ತನ್ನ ಸ್ವಂತ ಮನೆಯಲ್ಲಿ ಕುಳಿತಿದ್ದಾನೆ ಅದ್ಭುತವಾಗಿ. ಬ್ಯೂಟಿ, ಶಕ್ತಿ, ಸಾಮರ್ಥ್ಯ, ವಿಚಲಿತನಾಗದೆ ಹಿಂಗೆ ನಿಂತ್ಕೊಳ್ಳೋದು, ವಿಚಲಿತನಾಗದೆ ನಿಂತುಕೊಳ್ಳತಕ್ಕಂಥ ಒಂದು ಯೋಗ. ನಾವು ಸಮಸ್ಯೆ ಸ್ವಲ್ಪ ಬಂದಿದ ತಕ್ಷಣ ಗಾಬರಿ ಬಿದ್ದ್ಬಿಡ್ತೀವಿ, ಧೈರ್ಯ ಕೆಡ್ಸ್ಕೊಬಿಡ್ತೀವಿ, ಅಧೈರ್ಯವಂತರಾಗ್ಬಿಡ್ತೀವಿ. ಒಂದು ಸ್ವಲ್ಪ ಜ್ವರ, ಒಂದು ಸ್ವಲ್ಪ ಶುಗರು, ಒಂದು ಸ್ವಲ್ಪ BP, ಒಂದು ಸ್ವಲ್ಪ ಇದೆಲ್ಲ ಇದ್ದಿತ್ತೆ. ದೇಹ ಅಂದ ಮೇಲೆ ಇದೆಲ್ಲ ಕೆಲವೊಂದು ಆಗುತ್ತೆ, ವೈಪರೀತ್ಯಗಳು ಊಟದಿಂದಲೋ, ನಮ್ಮ ಅಭ್ಯಾಸಗಳಿಂದಲೋ, ದುರಭ್ಯಾಸಗಳಿಂದಲೋ, ಚಟಗಳಿಂದಲೋ, ದುಶ್ಚಟಗಳಿಂದಲೋ, ಯೋಚನೆಗಳಿಂದಲೋ, ಈ ಅತಿಯಾದ ಒತ್ತಡಗಳಿಂದಲೋ ನಮ್ಮನ್ನು ಅದು ಬಾಧಿಸುತ್ತೆ. ನೋಡ್ಬೇಕು, ಮೊನ್ನೆ ನನ್ನ ಆತ್ಮೀಯರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಪ್ರೊಫೆಸರ್ ಅವರು, ನಾನು ಸಂಕಟ ಪಟ್ಬಿಟ್ಟೆ. ನನಗೆ ತುಂಬ ಮಾರ್ಗದರ್ಶನ ಮಾಡೋ ಆತ್ಮೀಯ ಮಿತ್ರರು, ಒಂಥರ ನನ್ನ ಧೈರ್ಯ, ಶಕ್ತಿ, ತುಂಬ ಆತ್ಮೀಯರು. ಹೆಂಗಾಗ್ಬಿಟ್ಟಿದ್ರೆ ಅಂದ್ರೆ, ಏನ್ ಚಾಮ್ ಸರ್ ನೀವು, ಏನ್ ವಯಸ್ಸಾಗ್ಬಿಟ್ಟಿದೆ ಹಬ್ಬ ಅಂದ್ರೆ 63, 64, ಇದೇನಿದು ಗುವ್ವ, ಗುಬ್ಬಚ್ಚಿಗೆ ಪುಕ್ಕಗಳು ಕಿತ್ತು ಬಿಸಾಕದಾಗೆ, ಕೋಳಿ ಮರಿಗೆ, ನವಿಲ್ ಮರಿಗೆ ಕಿತ್ತು ಬಿಸಾಕಿದ್ರೆ ಹೆಂಗಿರುತ್ತೆ ನೋಡಿ, ಹಂಗೆ ಆಗ್ಬಿಟ್ಟಿದ್ದಾರೆ ಸರ್. ಕೂತು ಕೂತು ನೀವು ಇಲ್ದಿದ್ದ ತಲೆ ಕೆಡ್ಸ್ಕೊತಿದ್ರಿ, ನೀವು ಇಂಥ ಇದು ಮಾಡಿ, ಇಂಥ ರಿಸರ್ಚ್ ಅಲ್ಲಿ ಕೂತ್ಕೊಳ್ಳಿ, ಇದನ್ನ ಮಾಡಿ. ಏನಿದು, ಫ್ರೀಯಾಗಿದ್ದೀರಿ, ಮದುವೆ ಮಾಡಿಬಿಟ್ರಿ, ಮಕ್ಕಳು ಆನಂದವಾಗಿದ್ದಾರೆ, ಒಬ್ಬನೇ ಮಗ ಸೊಸೆ ಜೊತೆ ಹೋಗಿ ವರ್ಕೌಟ್ ಮಾಡಿ. ಏನು 63, ಇನ್ನು 73 ಅಲ್ವಲ್ಲ, ಚಿರಂಜೀವಿನ ಹೊಡಿತಿದ್ದಾನೆ, ಬಸ್ಕಿಗಳು ಡಿಸ್ಕು ಡುಸ್ಕು ಅಂತ. ನೋಡಿ ಚಿರಂಜೀವಿ ಮೀಸಾಲ ಪೂವ ಅಂತ ಏನೋ ಹಾಡೆಲ್ಲ ಆಡ್ತವನೆ, ಅಲ್ಲಿ ನೋಡಿ ಅವನಿಗೆ 72, 73 ಆಯ್ತು ಅಂತ ಯಾರಾದ್ರೂ ಹೇಳ್ತಾರಾ? ನೀವೇನು 62, 63ಕ್ಕೆಲ್ಲ ಇಲ್ಲ ಸರ್, ನಂಗೆ 66 ಆಗ್ಬಿಡುತ್ತೆ, 67 ಅಂತಾರೆ. ನಾಗಾರ್ಜುನನ್ ನೋಡ್ರಿ ಅಂತ ಬೈದೆ. ಬದುಕಿನಲ್ಲಿ ಹಾಗೆ ಮಕ್ಕಳೇ, ಕೆಲವರು ಈ ಥರದ್ದು ಮಾಡಿ ಇಟ್ಕೊಬಿಡ್ತಾರೆ, ಧೃತಿಗೆ ಇಟ್ಟು. ಜಾತಕದಲ್ಲಿ ನೋಡಿ, ಅದಕ್ಕೆ ಧೃತಿ ಯೋಗದಲ್ಲಿ ಹುಟ್ಟಿದವರ ಸಾಮರ್ಥ್ಯ ಬೇರೆ. ಯುವರ್ ಲಾಜಿಕ್ ಇಸ್ ಮೋರ್. ಎಸ್, ಯುವರ್ ಲಾಜಿಕ್ ಇಸ್ ಮೋರ್, ಯುವರ್ ಪ್ರಾಕ್ಟಿಕಲ್ ಸ್ಟ್ರೆಂತ್ ಇಸ್ ಮೋರ್, ಯುವರ್ ವಿಷನರಿ, ಯು ಆರ್ ಎ ವಿಷನರಿ. ಅದರಲ್ಲೂ ಸೇನಾಪತಿಯಾಗಲು ಧೃತಿ ಯೋಗ ನೋಡಿ. ಒಬ್ಬ ಸೇನಾಪತಿ ಪುಕ್ಲ ಆಗ್ಬಿಟ್ಟ ಅಂದ್ರೆ ಮುಳುಗೋಯ್ತು ಅಂತ ಹೇಳ್ತೀವಿ. ಯುದ್ಧ ಮಾಡೋ ಸೇನಾಪತಿಯೇ ಹಿಂದಕ್ಕೆ ತಿರುಗ್ಬಿಟ್ಟ ಅಂದ್ರೆ ಕರ್ಣ ಈ ತರ ಕೆಲಸ ಮಾಡ್ತಿದ್ದ. ಆ ಘೋಷಯಾತ್ರ, ಆಮೇಲೆ ಗೋಗ್ರಹಣ, ಈ ಸಂದರ್ಭದಲ್ಲ ನಡೆಯುತ್ತೆ. ಒಂದಕ್ಕೆ ತಾನೇ ಬರೋದು, ಓಡೋಗ್ಬಿಡೋದು, ಹೊಡೆಸ್ಕೊಬಿಟ್ಟು. ದುರ್ಯೋಧನನ್ನ ಯಾವಾಗ ಇವರೆಲ್ಲ ದ್ರೋಣರು, ಭೀಷ್ಮರು, ಕೃಪಾಚಾರ್ಯರು ಇದೆಲ್ಲ ಹೇಳಿ ಒಂದ್ ಹಂತಕ್ಕೆ ತರುವಾಗ ಇವನ್ ಕರ್ಣ ಎಂಟ್ರಿ ಇಟ್ಬಿಡೋದು ಭಕ್ತಿ. ನೀನು ಈ ವಯಸ್ಸಾದವ್ರ ಮಾತೆಲ್ಲ ಕೇಳ್ಬೇಡ, ನಾನು ಯಾರು ಗೊತ್ತಾ, ಅವನೇನು ಅಷ್ಟು ದೊಡ್ಡ ಬಲಶಾಲಿ ಅವನು. ನಾವು ಕೈ ಒಂದು ನೋಡೋಣ, ನಮ್ಗೇನ್ ಕಮ್ಮಿ ಏನಿಲ್ಲ. ಅಶ್ವತ್ಥಾಮ ಇದ್ದಾನೆ, ಶಲ್ಯ ಇದ್ದಾನೆ, ದ್ರೋಣರಿದ್ದಾರೆ, ಭೀಷ್ಮರಿದ್ದಾರೆ, ನೀನೇನ್ ಕಡಿಮೆನ ದೊರೆ ಅಂತ ಹೇಳಿಬಿಟ್ಟು ಈ ರೀತಿ ಕೆಲವರು ಇರ್ತಾರೆ. ಆದ್ರೆ ಧೃತಿ ಯೋಗದಲ್ಲಿ ಹುಟ್ಟಿದವರು ನಿಲ್ತಾರೆ. ಎಂಥ ಒಂದು ಯುದ್ಧವನ್ನಾದರೂ ಎದುರಿಸಿ, ಅವ್ರ ಸೇನಾಪಡೆ ಬರೀ 100 ಜನ ಇದ್ರು ಕೂಡ ಎದುರಾಳಿಯವನು 10 ಲಕ್ಷ ಜನ ಸೈನಿಕನ್ ಕರ್ಕೊಂಡು ಬಂದ್ರು, ನಿಲ್ತಾರೆ. ಅಂಥದ್ದೊಂದು ತಾಕತ್ತು. ನೀವು ಧೃತಿ ಯೋಗದಲ್ಲಿ ಹುಟ್ಟಿದ್ದೀರಾ ನೋಡಿ. ಲಾಯರ್, ಪೊಲೀಸ್ ಆಫೀಸರ್, ಸೇನಾಪತಿ, ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಟೆಕ್ನಿಕಲಿ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಸಚ್ ಎ ಪವರ್ಫುಲ್ ಯೋಗ ಧೃತಿ ಯೋಗ. ಅದ್ರಲ್ಲಿ ಹುಟ್ಟಿದೀರಿ ಅಂದ್ರೆ ಚಾಯ್ಸ್ ಶುಡ್ ಬಿ ದಿಸ್ ಚಾಯ್ಸ್. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಪೂರ್ವಾಷಾಢ ನಕ್ಷತ್ರ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಚಂದ್ರನ್ ಸಾರದಲ್ಲಿದ್ದು, ಕುಜನ್ ಸಾರಕ್ಕೆ ಜಾರ್ಬಿಟ್ಟಿದ್ದಾನೆ ಚಿತ್ತಾ ನಕ್ಷತ್ರ ಸಾರಕ್ಕೆ. ಸೊ ಆ ಕುಜ ಗುರು ಸಾರದಲ್ಲಿದ್ದು, ಗುರುವಿನ ಸಾರದಲ್ಲಿದ್ದಾನೆ ವಿಶೇಷವಾಗಿ. ಸೊ ಶುಕ್ರ, ಕುಜ, ಗುರು. ಅಲ್ಲಿಗೆ ಇದನ್ನ ಏನ್ ಹೇಳ್ತೇವೆ ಅಂದ್ರೆ, ಮಧು, ಮದ್ಯ, ರಕ್ಷಣಾ, ಸ್ತ್ರೀ, ಆ ಒಂದು ಎಂಟರ್ಟೈನ್ಮೆಂಟು, ಎಂಜಾಯ್ಮೆಂಟು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಸ್ಥರಿಗೆ ಅದ್ಭುತ ಅನುಕೂಲ ಆಗ್ತಕ್ಕಂಥದ್ದು. ಶಸ್ತ್ರಾಭ್ಯಾಸ, ಶಸ್ತ್ರಾಗಾರ, ಆಯುಧಾಗಾರ, ಆಮೇಲೆ ಅಲಂಕಾರ ಶಾಸ್ತ್ರಗಳು,
ಕಲ್ಯಾಣ ಮಂಟಪಗಳು, ಮೋಜು ಮಸ್ತಿ, ಕ್ಲಬ್ಬು, ಪಬ್ಬು, ಡ್ಯಾನ್ಸು, ಮ್ಯೂಸಿಕ್ಕು, ಈ ತರದ ಒಂದು ಪ್ರಭಾವದ ಚಿಹ್ನೆ ಸೂಚನೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ಆನಂದ ಮಹೋತ್ಸವ. ಮನುಷ್ಯ ಭೋಗ ವಿಪರೀತಕ್ಕೆ ಜಾರತಕ್ಕಂಥ ಒಂದು ಭಾವ. ಮೇಷರಾಶಿ ಚಂದ್ರ ಕುಜನ ಸಾರದಲ್ಲಿ, ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕುಜನ್ ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ಬಟ್ ಕುಜ ಅಷ್ಟಮದಲ್ಲಿದ್ದಾನೆ. ಮೇಷರಾಶಿಯವರಿಗೆ ನಿಮ್ಮ ಅತೀ ಬಲವೇ ನಿಮಗೆ ಶಾಪ. ನಿಮ್ ಜೊತೆಲಿರೋರೆ ನಿಮಗೆ ನೀವೇ ಶಾಪ. ನೆನ್ಪಿಟ್ಕೊಳ್ಳಿ, ತುಂಬಾ ಬಲ ಇದೆ ಅಂತ ಧುಮುಕ್ ಬಿಡೋದು. ನೀರ್ ನೋಡಿದ್ದೆ ಧುಮುಕ್ ಬಿಡೋದು. ಆಳ ಎಷ್ಟಿದೆ, ಮುಳ್ಳಿದೆಯಾ, ವಿಷಜಂತು ಇದೆಯಾ, ಸುಳಿ ಇದೆಯಾ, ಬೇರೆ ಯಾರಾದ್ರೂ ಶತ್ರು ಒಳಗಡೆ ಇದಾನಾ, ಕಲ್ಲು ಬಂಡೆಗಳೇನಾದ್ರೂ ಇದಾವ, ಆಳವೆಷ್ಟು, ಅಗಲವೆಷ್ಟು, ಇಲ್ಲವೇ ಇಲ್ಲ. ಅಷ್ಟಮಾಧಿಪತಿಯ ಕುಜ ಅಲ್ವಾ, ಸ್ಟ್ರೈಟ್ ಡಂಪುಸು. ನಿಮ್ಮ ಆತರ ವೇಗವೇ ನಿಮ್ಮನ್ನ ಪೆಟ್ಟು ಮಾಡಿಸ್ತಕ್ಕಂಥದ್ದು, ವ್ಯವಹಾರ ಚಿಕ್ಕುಗಳು ತಂದಿಡ್ತಕ್ಕಂಥದ್ದು ಆಗುತ್ತೆ. ವೆರಿ ವೆರಿ ಕೇರ್ಫುಲ್ ಆಗಿ ಹೆಜ್ಜೆ ಇಡಿ. ಅದೊಂದು ನೋಡ್ಕೊಂಡ್ರೆ ಗೆಲುವು ನಿಮ್ಮದು. ಇನ್ನು ವಿಶೇಷವಾಗಿ ವೃಷಭ ರಾಶಿ ಚಂದ್ರ ಅಷ್ಟಮದಲ್ಲಿ ಶುಕ್ರನ್ ಸಾರ, ಶುಕ್ರ ಕುಜನ್ ಸಾರ. ಸ್ವಲ್ಪ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕಾರ್ಯ, ಟ್ರಾನ್ಸ್ಪೋರ್ಟ್, ವೆಹಿಕಲ್ಸ್, ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್ ವಿಭಾಗದಲ್ಲಿರೋರಿಗೆ ಸ್ವಲ್ಪ ಒತ್ತಡದ ಛಾಯೆ. ಮನೆ ಜಾಗ ಏನಾದ್ರೂ ಮಾಡ್ತಿದ್ದೀರಂದ್ರೆ ಇನ್ನೊಂದು ಸ್ವಲ್ಪ ಕೈ ಕಚ್ಚತಕ್ಕಂಥದ್ದು, ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಕುಜ ಗುರು ಸಾರದಲ್ಲಿದ್ದಾನೆ, ಎಚ್ಚರಿಕೆ. ಇನ್ನು ಮಿಥುನ ರಾಶಿಗೆ ಅರ್ಧ ಬೇವು ಅರ್ಧ ಬೆಲ್ಲ. ಯಾಕಂದ್ರೆ ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕುಜನ್ ಸಾರದಲ್ಲಿದ್ದಾನೆ. ಸೊ ದಟ್ ಇಸ್ ಅ ಲಿಟಲ್ ಕಾಂಪ್ಲಿಕೇಟೆಡ್. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಹಾರ್ಟಿಕಲ್ಚರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಒತ್ತಡದ ಛಾಯೆ. ರೈತರಿಗೂ ಕೂಡ ಒತ್ತಡದ ಛಾಯೆ. ದವಸ ಧಾನ್ಯ, ವಾಹನ ಭಾಗಗಳು, ಬಿಡಿ ಭಾಗಗಳು, ಸರ್ವಿಸ್ ಇಂಡಸ್ಟ್ರಿ, ಲಿಟಲ್ ಪ್ರೆಷರ್. ಪ್ಲೆಷರು ಇದೆ, ಪ್ರೆಷರು ಇದೆ. ಪ್ರೆಷರ್ ಇಲ್ಲದೆ ಪ್ಲೆಷರ್ ಇಲ್ಲ. ಹಾಗೆ ಪ್ಲೆಷರ್ ಬರೋಲ್ಲ. ಕಷ್ಟ ಪಡದೆ ಕೈ ಕೆಸರಾಗದೆ ಬಾಯಿ ಮೊಸರಾಗಲ್ಲ. ಇನ್ನು ಕರ್ಕಾಟಕ ರಾಶಿ ಚಂದ್ರ ಶುಕ್ರನ್ ಸಾರ, ಆದ್ರೆ ಶುಕ್ರ ಕುಜನ್ ಸಾರ. ಬ್ಯೂಟಿಫುಲ್ ಡೇ. ಆರಂಭ ಸ್ವಲ್ಪ ವಿಳಂಬ, ವಿಘ್ನ, ಇನ್ನೊಂದು ಅಂತ ಅನ್ಸಿದ್ರು ಕೂಡ ಬ್ಯೂಟಿಫುಲ್ ಜರ್ನಿ ವಿಲ್ ಟೇಕ್ ಪ್ಲೇಸ್ ಕರ್ಕಾಟಕ ರಾಶಿಗೆ. ಅದರಲ್ಲೂ ಹೂವು, ಹಣ್ಣು, ಅಲಂಕಾರ, ಈ ಒಂದು ಕಲಾ ಮಾಧ್ಯಮ, ಆರ್ಕಿಟೆಕ್ಚರ್, ಡಿಸೈನ್ಸ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ಸಿಂಹ ರಾಶಿ ಚಂದ್ರ ಶುಕ್ರನ್ ಸಾರ, ಶುಕ್ರ ಕುಜನ್ ಸಾರ. ರಿಯಲ್ ಎಸ್ಟೇಟು, ಅಡ್ಮಿನಿಸ್ಟ್ರೇಷನ್ನು, ಡಿಫೆನ್ಸ್ ಸಿಸ್ಟಮ್, ರಕ್ಷಣಾ ಇಲಾಖೆ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ, ಇಂಥ ವಿಭಾಗದಲ್ಲಿ ಕೆಲಸ ಕಾರ್ಯ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ದಿನ. ಅಗ್ನಿಶಾಮಕ ದಳ ಅವರಿಗೂ ತುಂಬಾ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ ಚಂದ್ರ ಶುಕ್ರನ್ ಸಾರ, ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಆದ್ರೆ ಎಂಟರ್ಟೈನ್ಮೆಂಟ್ ಕಾರಕ ಶುಕ್ರ ಕುಜನ್ ಸಾರದಲ್ಲಿ ಕೂತಿದ್ದಾನೆ. ಸ್ವಲ್ಪ ಒತ್ತಡ, ಪ್ರಯಾಣ ಒತ್ತಡ, ಕುಟುಂಬ ಒತ್ತಡ ಎಲ್ಲ ಇದೆ. ಫುಲ್ ತಡೆ ತುಂಬಾ ಇದೆ. ಬಿಸಿ 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 ತಿನ್ನಕ್ಕಾಗಲ್ಲ, ನಾಲ್ಗೆ ಸುಟ್ಕೊಬಿಟ್ಟಿದ್ದೀರಿ. ಫುಲ್ಲು ಸ್ವೀಟು ಪೀಕ್ಗೆ ಹತ್ತು ಬಿಟ್ಟಿದೆ. ಒಳ್ಳೆ ಬರೀ ಸ್ವೀಟು, ರಸಾನ್ನಗಳು, ಪಕ್ವಾನ್ನಗಳು, ಒಳ್ಳೆ ಹೋಳಿಗೆಗಳು, ಈ ತರದ್ದು ಒಂದು ಛಾಯೆ ನಿಮಗೆ. ಅದೊಂದು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಅಷ್ಟು ಬಿಟ್ರೆ ಏನು ತೊಂದರೆ ಏನಿಲ್ಲ. ನಾಟ್ಯಕಾರರು, ವಾದ್ಯಗೋಷ್ಠಿಗಳಲ್ಲಿ ಇರ್ತಕ್ಕಂಥವರಿಗೆ ಬ್ಯೂಟಿಫುಲ್ ಡೇ. ತುಲಾ ರಾಶಿ ಚಂದ್ರ ಕುಜನ್ ಶುಕ್ರನ್ ಸಾರ ಇರೋದು ಬ್ಯೂಟಿಫುಲ್. ಆದರೆ ಶುಕ್ರ ಕುಜನ್ ಸಾರ ಅದೊಂಥರ ಅಂಡು ಸುಟ್ಟು ಬೇಕಿಂತರ, ಬಿಸಿ 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 ಹಾಲು ಚೆನ್ನಾಗಿದ್ದ ನಾನೇ ನನ್ನ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಹೋಗಿ ಬಾಯಿಡಕ್ ಹೋದ್ರೆ ಸುಡೋ ತರ. ಯಾರೋ ಒಂದು ನಾಯಿನ ಇಟ್ಬಿಟ್ಟಿದ್ದಾರೆ. ತಿನ್ನುವಾಗಿಲ್ಲ, ಇರುವಾಗಿಲ್ಲ, ನಾಯಿ ಅಟ್ಟಿಸ್ಕೊಂಡು ಬರುತ್ತೆ. ಆ ರೀತಿಯ ಸ್ಥಿತಿ ಇರತಕ್ಕಂಥದ್ದಿರುತ್ತೆ. ತುಲಾ ರಾಶಿಗೆ ವಿಪರೀತ ಖರ್ಚು. ಏನಾದ್ರೂ ಪ್ರಾಪರ್ಟಿ ಲಿಟಿಗೇಷನ್ಸ್ ಇದ್ರೆ ಸ್ವಲ್ಪ ಕಾಂಪ್ರಮೈಸ್ ಅಲ್ಲಿ ಹೋಗ್ತಕ್ಕಂಥದ್ದು ಮಾಡಿ. ಇನ್ನು ವೃಶ್ಚಿಕ ರಾಶಿ ಚಂದ್ರ ವಿಶೇಷವಾಗಿ ಕುಜನ ಸಾರ, ಬ್ಯೂಟಿಫುಲ್. ಶುಕ್ರನ್ ಸಾರ, ಶುಕ್ರ ನಿಮಗೆ ನೋವೇ. ಆದ್ರೆ ಶುಕ್ರ ಯಾರ ಸಾರದಲ್ಲಿದ್ದಾನೆ? ಕುಜನ್ ಸಾರದಲ್ಲಿದ್ದು, ಕುಜ ನಿಮ್ಮನೇಲಿದ್ದು ಗುರು ಸಾರದಲ್ಲಿರೋದ್ರಿಂದ, ಗುರು ಉಚ್ಚಂಗತನಾಗಿ ಗುರುವಿನ ಭಾವದಲ್ಲೇ ಇರೋದ್ರಿಂದ ತುಂಬ ಅನುಕೂಲವನ್ನ ನೋಡ್ತಕ್ಕಂಥ ದಿನ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಧೃತಿ ಯೋಗ. ಇವತ್ತೇನಾದ್ರೂ ಡಿಸಿಷನ್ ತಗೊಳಕ್ ಹೋಗ್ತೀರಿ, ಟ್ಯಾಕ್ಟಿಕಲ್ ಪ್ಲಾನಿಂಗ್, ಈ ಸೈಬರ್ ಕ್ರೈಮ್, ಹ್ಯಾಕಿಂಗು, ಕಂಡುಹಿಡಿಯೋದು, ಗುಪ್ತಚರ ಇಲಾಖೆ, ಇಂಥವುಗಳಲ್ಲಿ ಇರತಕ್ಕಂಥವರಿಗೆ ವಿಶೇಷವಾದಂಥ ರಾಜಯೋಗ.
ಇನ್ನು ಧನುಸು ರಾಶಿ, ಚಂದ್ರ ಶುಕ್ರನ ಒಂದು ಪ್ರಭಾವ, ದಟ್ ಇಸ್ ಲಿಟಲ್ ಮೆಸ್. ಆದ್ರೆ ಶುಕ್ರ ಕುಜನ್ ಸಾರದಲ್ಲಿದ್ದಾನೆ, ಒಳ್ಳೆಯದು. ಈ ಲಾಯರು, ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ. ಬಟ್ ಅವ್ರಿಗೆ ಒತ್ತಡ ಇದ್ದಿದೆ, ದಿನ ಕಳ್ಳರನ್ನ ನೋಡ್ಬೇಕು, ಮೋಸಗಾರನ ನೋಡ್ಬೇಕು, ಚೀಟರ್ಸ್ನ ನೋಡ್ಬೇಕು. ಕುಜ ಅಲ್ಲಿ ಮಲಗಿದನಲ್ವ ಒಂಥರ ಸಂಕಟ ಆಗ್ಬಿಡ್ತೀವಿ, ಏನೋ ಇದು ನಿತ್ಯ ಇಂಥವನ್ನೇ ಅಂತ. ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ವೃತ್ತಿಯೇ ಅಂತದ್ದು. ಈ ಜೈಲರ್ಗೆ ದಿನ ಕ್ರಿಮಿನಲ್ಗಳನ್ನ ನೋಡಿದಾಗೆ ನೋಡಿ, ಈ ಕ್ರಿಮಿನಲ್ಸ್ಗಾದ್ರೂ 6 ತಿಂಗಳು 6 ವರ್ಷ ಜೈಲು ಅಂತ ಹೇಳಿದ್ರೆ, ಈ ಜೈಲು ಜೀವನ ಪರ್ಯಂತ ರಿಟೈರ್ಡ್ ಆಗೋವರೆಗೂ ಜೈಲಲ್ಲೇ ಇರಬೇಕು ಇಂಥ ಕ್ರಿಮಿನಲ್ಸ್ಗಳನ್ನ ನೋಡ್ಕೊಂಡು ಅನ್ನೋ ಥರ ಜೀವನ ಇವತ್ತು ಧನಸ್ಸು. ಮಕರ ರಾಶಿ, ಚಂದ್ರ ಶುಕ್ರನ್ ಸಾರ, ಶುಕ್ರ ಕುಜನ್ ಸಾರ. ಕುಜ ಲಾಭದಲ್ಲಿದ್ದಾನೆ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಆರ್ಕಿಟೆಕ್ಚರ್, ಇಂಟೀರಿಯರ್, ಪ್ಲಂಬಿಂಗ್ ಮೆಟೀರಿಯಲ್, ಬಿಲ್ಡಿಂಗ್ ಮೆಟೀರಿಯಲ್, ಇದಕ್ಕೆ ಸಂಬಂಧಪಟ್ಟಂತ ವ್ಯವಹಾರ, ಲೇವಾದೇವಿ ತೊಡಗಿಸ್ಕೊಂಡಿರೋರಿಗೆ ಚೆನ್ನಾಗಿದೆ. ಕುಂಭರಾಶಿ, ಚಂದ್ರ ಲಾಭದಲ್ಲಿ ಕುಂಭದ್ರೋಣ ಮಳೆ. ಆದರೆ ಶುಕ್ರ ದಶಮಾಧಿಪತಿಯ ಪ್ರಭಾವದಲ್ಲಿ ಕುಜನಸಾರದಲ್ಲಿರುವುದರಿಂದ ಸ್ವಲ್ಪ ಒತ್ತಡ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಅನ್ನತಕ್ಕಂಥದ್ದು ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದು ಬಿಟ್ಟರೆ ಕುಜ ಚೆನ್ನಾಗೇ ಇದ್ದಾನೆ. ವೃತ್ತಿಪರವಾಗಿ ಒಂಥರ ಧೃತಿಯಾಗಿ ಸ್ಥೈರ್ಯವಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ, ಚಂದ್ರ ಶುಕ್ರನ್ ಸಾರ, ಅಷ್ಟಮಾಧಿಪತಿಯ ಪ್ರಭಾವ, ನಷ್ಟವೇ. ಆದರೆ ಶುಕ್ರ ಕುಜನ್ ಸಾರ, ಕುಜ ಭಾಗ್ಯದಲ್ಲಿದ್ದಾನೆ, ತನ್ನ ಮನೆಯಲ್ಲೇ ಇದ್ದಾನೆ. ಚಾರ್ಟರ್ಡ್ ಅಕೌಂಟೆಂಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡತಕ್ಕಂಥವ್ರು, ಬ್ಯಾಂಕಿಂಗ್ ವ್ಯವಸ್ಥೆ, ಹಣಕಾಸು ವ್ಯವಸ್ಥೆ, ಲೇವಾದೇವಿ, ರಿಯಲ್ ಎಸ್ಟೇಟ್ ಫೈನಾನ್ಸಿಂಗ್, ಈ ಥರದ ವ್ಯವಹಾರ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ಒಳ್ಳೆ ಮಳೆಗಾಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.